ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಏನು ಹೇಳ್ತಿದ್ರಪ್ಪ? ಅಪ್ಪ ನಾನು ಏನು ಮಾಡಿಲ್ಲ ಅಪ್ಪ. ತಾತಿಂಗೆ ಈ ಊರಿನ ಜನದ ಮೇಲಿರೋ ಸಾಫ್ಟ್ ಕಾರ್ನರ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಶಬಾಸ್ ಶಬಾಸ್ ಮೊಮ್ಮಗಳೇ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಸಾಧಿಸ್ತಾ ಇದೆಯಾ ಅಲ್ವಾ? ಸರೋಜಾ, ನೋಡು ನಿನ್ನ ಮೊಮ್ಮಗ ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಅಂತ. ನೀನು ಮಾಡಿರೋ ಅನ್ಯಾಯ ಏನು ಅಂತ ನಾನು ನೆನಪಿಸ್ತೀನಿ. ಪ್ರಸಾದ, ನೀವೇನಾದ್ರೂ ತಾತನ ಹತ್ರ ಕಿಟ್ಟಿ ಬಗ್ಗೆ ಹೇಳಿದ್ರೆ ನೀವು ಈ ಕೆಲ್ಸದಲ್ಲಿ ಇರಲ್ಲ. ನಳಿನಿ, ತಗೋ ನೀರು ಕುಡಿ. ನನಗೆ ಅರ್ಥ ಆಗತ್ತೆ ನಳಿನಿ, ಆದ್ರೆ ನೀನು ಈಗ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಹೇಳು? ನಳಿನಿ, ಬಾಯ್ಲಿ ತಗೋ ನೀರು ಕುಡಿ. ನಾವು ಒಂಚೂರು ಸಮಾಧಾನವಾಗಿ ಮಾತಾಡೋಣ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ತಗೋ. ಪರಿಹಾರ ಯಾಕೆ ಬೇಕು ಅದಕ್ಕೆ? ಇವಳಿಗೆ ಕೂಗಾಡಿ ಹಾರಾಡಿ ದೊಡ್ಡ ಮನೆಯವ್ರನ್ನ ಎದುರಿಸ್ತಿದ್ದಾಳೆ. ಅಲ್ಲ, ಸಮಾಧಾನವಾಗಿ ಮಾತಾಡಿದ್ರೆ ತಾನೆ ಮುಂದಿನ ದಾರಿ ಅನ್ನೋದು ಕಾಣೋದು. ಇವಳಿಗೆಲ್ಲ ಈಗಲೇ ಆಗ್ಬೇಕು ಅಂದ್ರೆ ಚೆನ್ನಾಗಿದೆ ರೀ. ಅಪ್ಪ ಮಗಳು ಸೇರ್ಕೊಂಡು ಇರೋ ದಾರಿಗೆ ಮಣ್ಣು ಹಾಕಿದ್ರಿ, ಈಗ ಬೇರೆ ದಾರಿ ಹುಡ್ಕೋ ಮಾತಾಡ್ತಿದ್ದಾರೆ ಮಹಾನುಭಾವರು. ಏನೇ ಹೀಗಂದ್ರೆ? ಆ ಹುಡುಗ ಎಂಥವನು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಮದುವೆ ಆಗಿದ್ದಿದ್ರೆ ನಮ್ಮ ಲಕ್ಷ್ಮಿ ನರ್ಕ ಅನ್ಭವಿಸ್ತಿದ್ಲು. ಓಹೋಹೋ, ಮದ್ವೆ ಆದ್ಮೇಲೆ ಎಲ್ರು ಇನ್ ಸ್ವರ್ಗಕ್ಕೆ ಹೋಗ್ಬಿಡಲ್ಲ. ಎಲ್ಲಾರ ಮನೆಯಲ್ಲೂ ಇದ್ದಿದ್ದೆ ಒಂದಿಲ್ಲ ಒಂದ್ ಗೋಳು. ಬೆಳೆದ ಹೆಣ್ಮಕ್ಳನ್ನ ಮನೆಯಲ್ಲಿ ಎಷ್ಟು ದಿನ ಅಂತ ಇಟ್ಕೋತೀರಾ? ಅವನೇನೋ ಹಾಳಾಗ್ ಹೋದ, ಆದ್ರೆ ಈಗ ಈ ಸಾಹೇಬ್ರ ಮೊಮ್ಮಗನೇ ಮದ್ವೆ ಆಗು ಅಂದ್ವಲ್ಲ, ಅದಕ್ಕೂ ಬೇಡ ಅಂತಿದ್ದಾಳೆ ರಾಕ್ಷಸಿ. ಈಗ ಇನ್ನೇನ್ ಮಾಡ್ಕೊಂಡು ಸಾಯ್ಬೇಕು ನಾವು? ಯಜಮಾನ್ರೇನೋ ಹೇಳಿದ್ದಾರೆ, ಆದಿ ಇಷ್ಟ ಇಲ್ಲ ಅಂತಿದ್ದಾನಲ್ಲ, ನಮ್ಮ ಲಕ್ಷ್ಮಿನೂ ಇಷ್ಟ ಇಲ್ಲ ಅಂತಿದ್ದಾಳಲ್ಲ. ಯಾಕ್ರಿ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಚಿನ್ನದಂತ ಹುಡುಗ, ಅಷ್ಟು ದೊಡ್ಡ ಶ್ರೀಮಂತರು. ಆ ಗೌರಮ್ನವ್ರ ಮಗನ್ ತರ ಕೆಟ್ಟ ಚಟ ಇಲ್ಲ ಅವನಿಗೆ. ಅಂತ ಹುಡುಗನ ಮದುವೆ ಮಾಡ್ಕೊಂತ ಸಾಹೇಬ್ರೆ ಹೇಳಿದ್ರೆ ಇನ್ನೇನ್ರಿ ಇವ್ರ ದೌಲತ್ತು? ನಳಿನಿ, ಅದು ಹಾಗಲ್ಲ. ಶ್ರೀಮಂತಿಕೆನೇ ಮುಖ್ಯ ಆಗಲ್ಲ, ಅವ್ರಿಗೆ ಇಷ್ಟ ಆಗ್ಬೇಕು ಅಲ್ವಾ? ಚೆನ್ನಾಗಿದೆ ಅಕ್ಕ, ತುಂಬಾ ಚೆನ್ನಾಗಿದೆ. ನಿಮ್ಮನೆಗೆ ಶ್ರೀಮಂತರ ಸೊಸೆ ಬರ್ಬಹುದು, ನಮ್ಮನೆಗೆ ಶ್ರೀಮಂತರ ಹಳೆಯ ಬರಬಾರ್ದಲ್ವಾ? ಈಗ ಗೊತ್ತಾಯ್ತಾ ನಿಮ್ಗೆಲ್ರಿಗೂ? ನಿನಗೆ ಒಂದು ಚೂರಾದ್ರೂ ಆತ್ಮಸಾಕ್ಷಿ ಅನ್ನೋದು ಚುಚ್ಚಲಿಲ್ವಾ? ಇಲ್ಲ, ನನಗೆ ಸ್ವಲ್ಪನೂ ಗಿಲ್ಟ್ ಫೀಲ್ ಆಗ್ಲಿಲ್ಲ. ಯಾಕೆ? ಅಮ್ಮುಗೆ ಅವಳ ಕನ್ಸುಗಳನ್ನ ನುಚ್ಚು ನೂರು ಮಾಡಿ ಈ ಹಳ್ಳಿ ಕೊಂಪಲ್ಲಿರೋ ಆಫ್ಟರ್ ಆಲ್ ಒಬ್ಬ ಸ್ಕೂಲ್ ಟೀಚರ್ಗೆ ಮದುವೆ ಮಾಡ್ಕೊಡುವಾಗ ನಿಮಗೆ ಗಿಲ್ಟ್ ಫೀಲ್ ಆಯ್ತಾ? ಇಲ್ವಲ್ಲ. ಇದು ಹಾಗೇನೆ. ಆ ಲಕ್ಷ್ಮಿ ಅಮ್ಮು ಜೀವನನ ಹಾಳು ಮಾಡಿದ್ಲು. ಈಗ ಅಮ್ಮು ಅನುಭವಿಸ್ತಾ ಇರೋ ನೋವನ್ನ ಅವಳು ಅನುಭವಿಸ್ಲಿ ಅಷ್ಟೇ. ಸ್ವಲ್ಪನಾದ್ರೂ ವಿವೇಕ ಇಟ್ಕೊಂಡು ಮಾತಾಡೋ. ಒಂದು ಹೆಣ್ಮಗು ಜೀವನನ ಬೀದಿಗೆ ತಂದಿರೋದನ್ನ ಘನಕಾರ್ಯ ಅನ್ನೋ ತರ ಸಮರ್ಥನೆ ಮಾಡ್ಕೊಳ್ತಾ ಇದೆಯಲ್ಲ ನೀನು. ಅಸಹ್ಯ ಆಗುತ್ತೆ ಕೇಳೋಕೆ. ಏನಂದೆ ನೀನು? ಅಮ್ಮು ಲೈಫು ಹಾಳಾಗೋಯ್ತಾ? ಎಲ್ಲ ಹಾಳಾಗಿದೆ ತೋರಿಸು. ಅಮ್ಮಗೆ ಯಾರಾದ್ರೂ ನಿಂತರ ಸುಳ್ಳು ಹೇಳಿ ಕದ್ದು ಮುಚ್ಚಿ ಮದುವೆ ಮಾಡಕ್ ನೋಡಿದ್ರ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.